ನನಗೆಲ್ಲ ಇದೆ ತಾನೇ. ಅಧಿಕಾರದ ಗದ್ಗೆಗೆ ಎಡುವೋ ಕಲ್ಲಾಗಿದ್ದ MLA ಕಿತ್ತಾಕಿ ನಮ್ಮ ಪಕ್ಷ ಆಡಳಿತ ಮಾಡೋದಕ್ಕೆ ಅಡಿಪಾಯ ಹಾಕೊಟ್ಟ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಿ. ನಮ್ಮ ಸರ್ಕಾರದಿಂದ ನಿಮ್ಗೆಲ್ಲಾ ರೀತಿ ಸಹಾಯ ಇದ್ದೇ ಇರುತ್ತೆ. ಮುರಿದು ಬೀಳ್ತಿದ್ದ ಕುರ್ಚಿಗೆ ಮೊಳೆ ಹೊಡೆದು ಸರ್ಕಾರ ರಚಿಸೋದಕ್ಕೆ ಸಹಾಯ ಮಾಡಿದ್ದು ನಾನು. ಯಾರೋ ನಾನು. ನನಗೇನ್ರಯ್ಯ ನೀವು ಸಹಾಯ ಮಾಡೋದು? ನೀನು ಹಾಕೊಂಡಿರೋ ಖಾದಿ ಶರ್ಟ್ಗೆ ಗಂಜಿ ನಾನಿದ್ರೆ ನೀನು ಸೇಫ್ ಆಗಿರ್ತೀಯ. ಗಿರಿಗೌಡ, ರಾಜಕೀಯದ ನಿಯತ್ತು ನೀನು ಉಟ್ಕೊಳ್ಳೋ ಹರಕಲ ಪಂಚೆ ಇದ್ದಂಗೆ. ಮೊದಲು ಅದನ್ನು ಹೊಲಸ್ಕೋ. 3 ಸೂಟ್ ಕೇಸ್ನ ನಿಮ್ಮ ದತ್ತು ಪುತ್ರ ಶ್ರೀಕಂಠನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಒಂದು ಸ್ಮಾಲ್ ರಿಕ್ವೆಸ್ಟ್. ಕೊಲೆ ಪ್ರಕರಣ ಜನಗಳ ಮನಸ್ಸಲ್ಲಿ ಹಸಿಯಾಗಿರೋದ್ರಿಂದ ಚಚೆ ಹಾಗೇನಿಲ್ಲ. ಈ ಘಟನೆ ಜನ ಮರೆಯೋವರೆಗೂ ತಾವು ಈ ಜೈಲಲ್ಲೇ ಇರಬೇಕು. ಅದಕ್ಕೆ ಎಷ್ಟು ಫೀಸ್ ಕೇಳ್ತೀರೋ ಅದನ್ನು ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಪರವಾಗಿಲ್ಲ. ಬಯಲಲ್ಲಿದ್ದು ಬೇಸತ್ತಿರೋ ಈ ಹುಲಿ ಸ್ವಲ್ಪ ದಿನ ಈ ಬೋನ್ನಲ್ಲೇ ಇದ್ದು ರೆಸ್ಟ್ ತಗೊಳುತ್ತೆ. ಇನ್ಕಮಿಂಗು ಔಟ್ ಗೋಯಿಂಗು ಕಟ್ ಆಗದಿದ್ರೆ ಸಾಕು. ಇಲ್ಲಿ ಎಲ್ಲಾರ ಕಣ್ಗೂ ಗಾಂಧಿನ ತೋರಿಸಿ ಪರ್ಸನಲ್ ಗಿಫ್ಟ್ ನ ಅವ್ರ ಹೆಂಡತಿರ್ ಕೆಲ್ ತಲುಪಿಸಿದ್ರಿ. ನೀವಿಲ್ಲಿ ಹೆಂಗ್ ಬೇಕಾದ್ರೂ ಇರ್ಬೋದು, ಹೋಗ್ಬೋದು, ಬರ್ಬೋದು. ಯಾರು ಕೆಮ್ಮಲ್ಲ, ಮಿಸ್ ಕಾಲ್ ಕೊಡಲ್ಲ. ಲೋ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಚಾರ್ಜರ್ ಕೊಟ್ಟಿದೆಯಲ್ಲ ನೀನು. ಅಷ್ಟು ಸಾಕು ನನಗೆ. ಹಾಯ್ ಕಮಲಾ, ಕ್ಲಾಸ್ಗ ಅಲ್ಲ ಪಿಕ್ಚರ್ಗೆ ಬರ್ತೀಯಾ? ಅಜಯ್, ನಿನಗೂ ಬರ್ಲಿಲ್ವೇನಾ? ಇಡೀ ರಾತ್ರಿ ನಿದ್ದೆ ಇಲ್ಲಮ್ಮ. ಯಾಕೋ ರಾತ್ರಿ ರೂಮಲ್ಲಿ ಔಷಧಿ ಖಾಲಿ ಆಗೋಯ್ತಾ? ಚಿನ್ನು ಚುಮ್ಮಂತ ಇಲ್ಲ, ರಮ್ಮು ಕಿಕ್ಕತ್ತ ಇಲ್ಲ, ಕಣ್ತುಂಬ ತುಂಬಿಕೊಂಡು ನಿದ್ದೆ ಕೆಡಿಸ್ತಾ ಇದ್ದಾಳೆ. ಸಖತ್ ಕ್ಯಾಚ್ ಹಾಕುದ್ಲ ಮಗ. ಒಂದೇ ಒಂದ್ ಕ್ಯಾಚ್ಗೆ ಈ ರೇಂಜ್ ಔಟ್ ಆಗಿದ್ಯಾ? ಅವಳೇನಾದ್ರೂ ಮತ್ತೆ ಕ್ಯಾಚ್ ಹಾಕಿದ್ರೆ ಫುಲ್ ಶೆಡ್ ಆಗಿ ಹೋಗ್ತೀಯಾ? ಬೆಂಗಳೂರು ಡೈರಿ ಬೆಣ್ಣೆ ತರ ಇರೋ ನಮ್ಮ ಜೈನ ಕರಗ್ಸಕ್ಕೆ ಬೆಂಕಿ ಬರ್ತೈತೆ ನೋಡ್ರಲ್ಲೋ. ಇವಳೇ ನಿನಗೆ ಸರಿಯಾದ ಜೋಡಿ ಮಗ. ಇವಳನ್ನೇನಾದ್ರೂ ಬಿಟ್ರು ನೀನು ಮುಟ್ಟಾಳ್ರ ಸಂಘಕ್ಕೆ ಲೀಡರ್ ಆಗೋಗ್ತೀಯ. ಇಲ್ಲಿವರೆಗೂ ನನ್ನ ಮಕ್ಕಳನ್ನ ನಾನು ಹೇಳ್ದಂಗೆ ಕೇಳಿದ್ದೀರಾ. ಈಗ ನಾನು ಹಾಕಿರೋ ಪ್ಲಾನ್ ಸಕ್ಸಸ್ ಆದ್ರೆ ಸಂಡೇ ನಿಮ್ಮೆಲ್ಲರಿಗೂ ಗ್ರ್ಯಾಂಡ್ ಪಾರ್ಟಿ. ಒಳ್ಳೆ ಲೆಕ್ಚರರ್ ಅಲ್ಲ, ಗುಡ್ ಟೀಚಿಂಗ್. ನನಗಂತೂ ಕ್ಯಾನ್ವಾಸ್ You are 18 and still shaking. I am 60 and still strong. Idiot. I'm sorry. It's all right. By the by, I'm Shweta. ರಾಹುಲ್. ಫೋನ್ ಬಂದಿದ್ಯಾ? ಓಕೆ ಬಾಯ್. ನಿಮಗ್ ಫೋನ್ ಬಂದಿದ್ಯಂತೆ? ನನ್ನ ಫೋನು ನನ್ನ ಹತ್ರನೇ ಇದೆ. ಬಾಯ್. ಫೋನ್ ಇವನ್ಗಲ್ಲ, ಸೆಕೆಂಡ್ BA ರಾಹುಲ್ಗೆ. ಈ ರಾಹುಲ್ಗೆ ಹಿಂದೆ ಮುಂದೆ ಯಾರು ಇಲ್ಲ, ಅನಾಥ ಇವನು. ಇವನು ಫೋನ್ ಬರ್ಬೇಕು ಅಂದ್ರೆ ಕನ್ನಡ ರಾಜ್ಯೋತ್ಸವನೋ ಇಲ್ಲ ಗಣೇಶ ಹಬ್ಬನೋ ಬರ್ಬೇಕು. ಯಾಕೆ? ರೋಡಲ್ಲಿ ಹಾಡ್ಕೊಂಡು ಕುಣ್ಕೊಂಡಿರ್ತಾನಲ್ಲ, ಅದಕ್ಕೆ. ಸರಿ
ಬಾ ಕ್ಲಾಸ್ಗೆ ಹೋಗೋಣ. ನಾನು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಬರ್ತೀನಿ, ನೀನ್ ಹೋಗು. ಹಿಂದೆ ಮುಂದೆ ಯಾರು ಇಲ್ಲ, ಅನಾಥ ಇವನು ಫೋನ್ ಬರ್ಬೇಕು ಅಂದ್ರೆ ಕನ್ನಡ ರಾಜ್ಯೋತ್ಸವನೋ ಇಲ್ಲ ಗಣೇಶ ಹಬ್ಬನೋ ಬರ್ಬೇಕು. ಕಾಲೇಜ್ಗೆ ನೀನ್ ನಂಬರ್ 1. ಓಕೆ, ಪ್ರತಿ ಬೆಟ್ಟಲ್ಲೂ ನೀನ್ ಗೆಲ್ತೀಯ, ನಾನ್ ಸೋಲ್ತೀನಿ. ಅದು ಓಕೆ. ನನ್ನನ್ನು ಕ್ಯಾಚ್ ಹಾಕೊಂಡಿರೋ ಶ್ವೇತಾನ ಈಗ ನೀನ್ ಕ್ಯಾಚ್ ಹಾಕೊಂತ ಇದೆಯಲ್ಲ, ಅದು ಮಾತ್ರ ನಾಟ್ ಓಕೆ. ನಾಟ್ ಓಕೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಅವಳ ಮಧ್ಯೆ ನೀನ್ ಬರಬಾರ್ದು. ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಮಾಡಿಟ್ಟಿರೋ ಆಸ್ತಿ ನೀನ್ ಆಗ ಮಾತಾಡ್ಸಿದ್ದೆ. ಕ್ಯಾಚ್ ಹಾಕೋದು ಸ್ಲಿಪ್ ಆಗೋದು ಬಿಟ್ರೆ ನಿನ್ ತಲೆಯಲ್ಲಿ ಬೇರೆ ಏನೂ ಇಲ್ಲ ಅಲ್ಲ. ಲೈಬ್ರರಿಯಲ್ಲಿ ಸೈಲೆಂಟ್ ಆಗಿರ್ಬೇಕು ಅನ್ನೋ ಸೆನ್ಸೇ ನಿನಗಿಲ್ಲ. ನೀನೇನು ಲವ್ ಮಾಡ್ತೀಯಾ? ಔಟು ನಾಟ್ ಔಟು ಹೇಳೋ ಅಂಪೈರು ಅವನು. ಈ ಪಿಚ್ಚಲ್ಲಿ ಅವನು ಬರ್ದಿದ್ರೆ ಯಾವ ಕ್ಯಾಚು ಮಿಸ್ ಆಗಲ್ಲ. ಕೈಯಲ್ಲಿ ಬ್ಯಾಟ್ ಇದೆ ಅಂತ ಸುಮ್ಮನೆ ಸಿಕ್ಸ್ ಎತ್ತಿದ್ರೆ ಬೋಲ್ಡ್ ಆಗಿ ಹೋಗ್ತೀಯ. ಬಾರ್ಡರ್ ಹಾಕೋದು ಆರ್ಡರ್ ಮಾಡೋದು ಈ ರಾಹುಲ್ಗೆ ಇಷ್ಟ ಆಗಲ್ಲ. ಯಾಕಲ್ಲೋ ಅಜಯ್, ಗುಂಡು ಹೊಡಿಯೋಣ ಅಂತ ಕರೆದ್ಬಿಟ್ಟು ಸಿಡ್ಲು ಹೊಡೆದವಂತರ ಕೂತಿದ್ಯಲ್ಲೋ? ತಲೆ ಬಿಸಿಯಾಗಿ, ಕಣ್ಣು ಕೆಂಪಾಗಿ, ಅವಳು ಬಣ್ಣದ ಡ್ರೆಸ್ ಹಾಕೊಂಡು ಟುವೆಟ್ ಆಡ್ತಾ ಇರೋದು ನನ್ನ ತಲೆಯಲ್ಲಿ ಸಿನಿಮಾ ಸ್ಕೋಪ್ ಅಲ್ಲಿ ಓಡ್ತಾ ಇದ್ರೆ ಸಿಡ್ಲಲ್ವೋ? ಕರೆಂಟ್ ಹೊಡೆದು ಕಾಗೆ ತರ ಆಗಿದೆ ನನ್ನ ಮನ್ಸು. ಉರಿತಾ ಇದೆ, ಗೊತ್ತಾಯ್ತೇನ್ರೋ? ನಿನಗೇನೋ ಕಮ್ಮಿ. ಚಿಟ್ಕೆ ಹೊಡೆದ್ರೆ ಚಿಂದಿ ಮಾಡೋ ಜನ ನಿಮ್ಮ ಅಪ್ಪನ ಹತ್ರ ಇದಾರೆ. ನೀನ್ ಅವಳನ್ ಏನಾದ್ರೂ ಅವನಿಗೆ ಬಿಟ್ಕೊಟ್ರೆ ನಿನ್ನ ಗಂಡು ಅನ್ನಲ್ಲ. ಎಲ್ಲಾದ್ರಲ್ಲೂ ಅವನೇ ಗೆಲ್ತಾವನೆ. ಈ ಲವಲ್ಲೂ ಅವನೇ ಗೆದ್ರೆ ನೀನ್ ಬದುಕಿದ್ರು ಅವನ್ ಲೆವೆಲ್ಗೆ ನಮ್ಮ ಅಪ್ಪ ಯಾಕೋ ದುಡ್ಡು ಬಿಸಾಕಿದ್ರೆ ಕೈಯೊಬ್ಬ ಕಾಲೊಬ್ಬ ಅಂತ ಹಂಚ್ಕೊಳಕ್ಕೆ ಗಲ್ಲಿಯಲ್ಲಿ ಸಿಗ್ತಾರೆ. ಇವತ್ತು ರಾತ್ರಿನೇ ಅವನ್ಗೊಂದು ಗತಿ ಕಾಣಿಸ್ತೀನಿ. ನೋಡಲ್ ಕೂತಿದ್ದಾನೆ. ರಾಹುಲ್, ಏನಾಯ್ತು? ಏನಿದೆಲ್ಲ? ನಿನ್ನೆ ರಾತ್ರಿ ಅಜಯ್ ನನ್ನ ಅಟ್ಯಾಕ್ ಮಾಡ್ತಾನೆ. ರಾಹುಲ್, ಮತ್ತೆ ತಪ್ಪು ಮಾಡಿ ನೀನ್ ನನ್ನ ತಪ್ಪು ದಾರಿ ಹಿಡಿಸ್ತಾ ಇದೀಯ.
ದಾರಿ ತಪ್ಪಕ್ ನೀನ್ ಯಾವಾಗ್ಲೂ ಸರಿ ದಾರಿಯಲ್ಲಿದ್ದೆ. ನನ್ ತಪ್ಪಕ್ಕೂ ನೀನ್ ದಾರಿ ತಪ್ಪಕ್ಕೂ ಏನೋ ಸಂಬಂಧ. ನೀನು ಶ್ವೇತಾನ ಲವ್ ಮಾಡಬಾರ್ದು. ಅವ್ನ್ ಯಾವನು ನೀನ್ ನನ್ನ ಲವ್ ಮಾಡ್ಬಾರ್ದು ಅಂತ ಹೇಳೋದಿಕ್ಕೆ? ನೀನ್ ಧೈರ್ಯವಾಗಿ ಹೇಳ್ಬೇಕಿತ್ತು ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ. ನೀನೇನ್ ಹೇಳ್ದೆ ರಾಹುಲ್? ಲವ್ವೇ ನಿಮ್ಮ ಅಪ್ಪನ ಮನೆ ಸೊತ್ತ, ಇಲ್ಲ ಅವಳು ನಿಮ್ ಸೋದ್ರ ಮಾವನ್ ಕೊನೆ ಮಗ್ಳ? ಇಲ್ದೇ ಇರೋದನ್ನಿದೆ ಅಂತ ಹೇಳೋದು, ಸುಮ್ನೆ ಕೆಮ್ಮೋದು, ಬಾರ್ಡರ್ ಹಾಕೋದು, ಆರ್ಡರ್ ಮಾಡೋದು ರಾಹುಲ್ಗೆ ಇಷ್ಟ ಆಗಲ್ಲ. ನನ್ನ ಪ್ರೀತಿಗೆ ಆರಂಭನೂ ಅವಳೆ, ಅಂತ್ಯನೂ ಅವಳೆ. ಅಂತ್ಯ ನಿನಗೆ, ಆರಂಭ ನನಗೆ. ಅವ್ನ್ ಹೊಡಿತಾ ಇದ್ರು ನೀನ್ ಸುಮ್ನಿದ್ಯಾ? ಮಿಠಾಯಿ ತಿನ್ನೋ ಮಕ್ಕಳ ತರ ಹಠ ಹಿಡಿದ್ಯಲ್ಲೋ. ವಾವ್, ಕೇಳೋಕೆ ಇಷ್ಟೊಂದು ಥ್ರಿಲ್ ಆಗಿದೆ. ಮ್ಯಾಟ್ರಿಕ್ಸ್ ಸ್ಟೈಲಲ್ಲಿ ಹೊಡೆದ್ಯಾ? ಗ್ಯಾಂಗ್ ಹಾಕೊಂಡ್ ಬಂದ ಅವನ್ನ ಕೂತ್ರೆ ನಿಂತ್ಕೋಬಾರ್ದು, ಮಲ್ಗಿದ್ರೆ ಎದ್ದೇಳ್ಬಾರ್ದು, ಆ ಲೆವೆಲ್ಗೆ ಬಾರ್ಸ್ದೆ ತಾನೆ? ಇಲ್ಲ. ಮತ್ತೆ ಇನ್ನೇನ್ ಮಾಡ್ದೆ? ಅಜಯ್, ನಾವು ಸ್ಟೂಡೆಂಟ್ಸ್, ಏನೇ ನಡೆದ್ರು ಅದ್ ನಮ್ಮ ಮಧ್ಯ ಇರ್ಬೇಕು. ಸ್ಟೂಡೆಂಟ್ಸ್ ಮಧ್ಯ ಬೀದಿ ನಾಯಿಗಳು ಬರಬಾರ್ದು. ಬರಕ್ಕೆ ನಾನ್ ಬಿಡಲ್ಲ. ಕೂಲ್ ಆಗಿ ತಗೊಂಡ್ರೆ ಫ್ರೆಂಡ್ ಆಗಿರ್ತೀಯ, ಚಾಲೆಂಜ್ ಆಗಿ ತಗೊಂಡ್ರೆ ವೈರಿ ಆಗಿರ್ತೀಯ. ನಿನ್ ಪಿಚ್ಚಲ್ಲಿ ಬರ್ದಿದ್ರೆ ಕ್ಯಾಚ್ ಮಿಸ್ ಆಗಲ್ಲ, ನನ್ ಪಿಚ್ಚಲ್ಲಿ ಬರ್ದಿದ್ರೆ ನೀನ್ ಕ್ಯಾಚ್ ಹಿಡಿಯೋಕ್ಕೆ ಈ ರಾಹುಲ್ ಬಿಡಲ್ಲ. ವಾರೆ ವಾ, ಏನ್ ಡೈಲಾಗ್ ಗುರು, ಬೊಂಬಾಟಾಗಿ ಹೇಳ್ದೆ ಗುರು. ನೀನೇನೇ ಮಾಡಿದ್ರು ಏನೇ ಹೇಳಿದ್ರು ಸೂಪರ್ ಆಗಿರುತ್ತೆ ಗುರು. ಥ್ಯಾಂಕ್ಸ್ ಅಮ್ಮ. ಶ್ವೇತಾ, ಮಳ್ಳಿ ನೀನು ಅಲ್ಲ, ಗೊತ್ತಿದ್ದು ಗೊತ್ತಿಲ್ದೇ ಇರೋ ತರ ಆ ರಾಹುಲ್ಗೆ ನಿನ್ ಪ್ರೀತಿನ ಓಪನ್ ಆಗಿ ಹೇಳ್ಬಿಟ್ಟಿಯಲ್ಲ. ನಿನ್ನ ಐಡಿಯಾ ಎಕ್ಸ್ಟ್ರಾರ್ಡಿನರಿ, ಸೂಪರು. ರಾಹುಲ್ ಅಂದ್ರೆ ನೀನೇನಾ? ಹೌದು. ಯಾಕೆ? ಬಾರ ಹೇಳ್ತೀನಿ ಬಾರ. ಸರ್ ಏನ್ ಮಾಡ್ತಾ ಇದ್ದೀರಾ? ನನ್ನ ಮಾತು ಕೇಳಿ ಸರ್. ರಾಹುಲ್ ಅಂತ ಈ ಕಾಲೇಜಲ್ಲಿ ತುಂಬಾ ಜನ ಇದ್ದಾರೆ. ಸರ್ ಏನ್ ಮಾಡ್ತಾ ಇದ್ದೀರಾ? ಸರ್ ನಾನೇ ತಪ್ಪು ಮಾಡಿದೆ. ಏನು ಮಾಡಿಲ್ಲ, ನಡೆಯೋ. ಏನಾಯ್ತು ಹೇಳಿ. ಅಲ್ಲ ಸರಿ, ಈಗಲೇ ನಾಗಿಂದ ಕೇಳ್ತಾನೆ ಇದ್ದೀನಿ ಸರ್. ನಡೆಯೋ. ನೀವು ಹೇಳಿದ್ ಬಿಡುದ ಇವನೇ. ಎಷ್ಟು ಗುಂಡ್ಗೆನೋ ನಿನಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ? ಈ ಗುಂಡ್ಗೆಗೂಡಲ್ಲಿ ಕೂತು ಚಿಲ್ಕ ಹಾಕಿ ನನ್ನ ಕಿಡ್ನಾಪ್ ಮಾಡಿದವಳು ನಿಮ್ ಮಗಳು, ನಾನಲ್ಲ. ಅರ್ಥ ಆಗ್ಲಿಲ್ಲ. ಜನರೇಷನ್ ಗ್ಯಾಪ್ ನೋಡಿ, ಅರ್ಥ ಆಗದ್ ಕಷ್ಟನೇ. ನಾನು ಶ್ವೇತಾ ಲವ್ ಮಾಡ್ತಾ ಇದ್ದೀವಿ. ಹಾ, ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಲವ್ ಮಾಡಿದ್ದು ನಾನೇ. ಲೈ, ನಾನು ಅವಳು ಚಿಕ್ಕಪ್ಪ ಅಲ್ಲ, ಅವಳ ಅಪ್ಪ.
ನಾನು ಮುಂದೆನೆ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು. ತಪ್ಪನ ತಪ್ಪು ಅಂತ ಹೇಳೋದು ತಾಯಿಯಿಂದ ಬಂದಿರೋದು, ಸತ್ಯ ಹೇಳೋದು ಬ್ಲಡ್ ಅಲ್ಲೇ ಬಂದಿರೋದು, ಪ್ರೀತಿ ಮಾಡೋದು ನಿಮ್ ಮಗಳಿಂದ ಬಂದಿರೋದು. ಅಡ್ಡ ಹಿಡಿಯಲ್ಲ, ಅಡ್ಡ ಬಂದವ್ರನ್ನ ಇಲ್ಲೇ ಅಲ್ಲ ಎಲ್ಲ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಇದು ನನ್ ಸ್ಟೈಲು. ಆಫೀಸರ್ಸ್, ಸಾರಿ ಫಾರ್ ದ ಟ್ರಬಲ್. ನೀವೇನು ಹೊರಡಿ. ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ? ಕರೆನ್ಸಿನ ಕಣ್ ತುಂಬಾ ತುಂಬಿಕೊಂಡು ಹೆಣ್ಮಕ್ಳನ್ನ ಎತ್ತಿರೋ ಎಲ್ಲಾ ಶ್ರೀಮಂತರು ಹೀಗೆ ಯೋಚನೆ ಮಾಡೋದು. ಪೊಲೀಸ್ನ ಕಳ್ಸಿ ಹೆದರ್ಸಿ ಕರ್ಸಿರೋದು ನಾನಲ್ಲ ಸರ್, ನೀವು. ಸುಮ್ಮನೆ ಮಾತಾಡಿ ಟೈಮ್ನ ವೇಸ್ಟ್ ಮಾಡ್ತಿದೀಯಾ. ಹಾಗಂತ ನೀವ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ರಾಹುಲ್, ಸೌಂಡು ನನಗಿಷ್ಟ ಆಗಲ್ಲ. ಡ್ಯಾಡಿ ಒಂದ್ ನಿಮಿಷ. ನೋಡ್ತೀಯಮ್ಮ, ಋಣಾನುಬಂಧ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗೆ. ಅದು ಯಾರಿಗೆ ಬಾಕಿ ಇರುತ್ತೋ ಅವ್ರಿಗೇ ಸಿಗುತ್ತೆ. ಅದೇ ಅವನ ಲೆಕ್ಕ. ನೀನು ಚಿಕ್ಕ ವಯಸ್ಸಿಂದ ಉಳಿಸ್ಕೊಂಡ್ ಬಂದಿದ್ದ ನಂಬಿಕೆ, ಪ್ರೀತಿ ನಿನ್ ಕೈ ಬಿಡ್ಲಿಲ್ಲಮ್ಮ. ಸಾರಿ ಅಂಕಲ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಮೆಚ್ಕೊಂಡೆ ನಿನ್ ಧೈರ್ಯನ. ಕೊಡಮ್ಮ ಕೈ. 100 ವರ್ಷ ನಿಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿದೆ. ಸಂಡೇ ಬರ್ತಿದ್ದಂಗೆ ನಮ್ಮ ಹಾಸ್ಟೆಲ್ ಹುಡುಗರು 2 ಕೈಯೂ ವರ್ಕಲ್ ಇರುತ್ತೆ. ನಿಂದ ಒಬ್ಬಂದೇ ಖಾಲಿ ಬಿದ್ದಿರುತ್ತಲ್ಲೋ. ಯಾವ್ದು ವರ್ಕೌಟ್ ಆಗ್ತಿಲ್ಲ ರಾಹುಲ್. ಲೋ, ಒಂದ್ ತರ್ತಾನೆ ಇಲ್ವಾ ಕೇಳಲ್ಲ, ಇಲ್ಲಾಂದ್ರೆ ಬೇರೆ ಕಡೆ ಹೋಗೋಣ. ಏನೋ ಬಚ್ಚ, ಪ್ರಪಂಚ ಮಂಜು ಮಂಜ ಕಾಣಿಸ್ತಾ ಇದೆಯಾ? ಗನ್ನು ಗ್ಯಾಂಗು ತೋರಿಸಿ ಎದುರಿಸ್ತಾ ಇದ್ಯಾ ಗಿರಿಗೌಡ? ಮೀಟ್ರು ಬೇಕು, ಮೀಟ್ರು. ನಿನ್ನ ಮೈ ಮೇಲೆ ಬೀಳೋ ಒಂದೊಂದು ಗೆರೆನೋ ನನ್ನ ಮಗನ ಕುತ್ತಿಗೆಗೆ ಹಗ್ಗ ಆಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ. ಸ್ವಂತ ಮಗನಿಗೆ ಬುದ್ಧಿ ಹೇಳಕ್ಕಾಗ್ತಾ ಇರೋ ಚಪ್ಪರ್ ನನ್ ಮಗ ನೀನು. ಸುಡೋ ಸುಡೋ ಸುಡೋ. ನನಗೆ ಹರಕೆ ಕಟ್ಟಿ ಡೀಲ್ ಒಪ್ಸಿದ ಮೇಲೆ ಅದನ್ನ ನಾನೇ ಮಾಡಬೇಕು. ಅದನ್ನು ಬಿಟ್ಟು ನನ್ನನ್ನು ಓವರ್ಟೇಕ್ ಮಾಡಿ ಡೀಲ್ ಮಾಡೋದಕ್ಕೆ ಹೋದ್ರೆ ಇದೇ ಗತಿ. ಏನ್ರಪ್ಪ, ಗಿರಿಗೌಡನ ಬನ್ನು ಬಿಸ್ಕತ್ಗೆ ಜೋಲು ಸುರಿಸೋ ನಾಯಿಗಳ ನಿಮ್ಮ ಪ್ರಾಣ ಉಳಿಬೇಕು ಅಂತಂದ್ರೆ ಹೋಗಿರೋ ಇವನ ಪ್ರಾಣದ ಬಗ್ಗೆ ಎಲ್ಲೂ ಬಾಯಿ ಬಿಡ್ಕೋಡ್ ನೋಡಿ. ನೋಡೋಣ. ಯಾಕಮರಿ, ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ? ಓಡು ಅಂತ ನಿನ್ನನ್ನು ಸೇರಿಸೆ ಹೇಳಿದ್ದು.
ಯಾವತ್ಗೂ ಸ್ವಂತ ಆಗದೆ ಹಾರೋಗೈ ಪ್ರಾಣದ ಬಗ್ಗೆ ನನಗ್ ಆಸೆ ಇಲ್ಲ. ಅವನ್ನ ನನ್ನ ಮಧ್ಯ ಬಂದು ಅಲ್ಲ ಆಡ್ಸಕ್ಕೆ ನಿನಗ್ ಯಾರು ಹೇಳಿದ್ದು? ಶ್ರೀಕಂಠ, ಬಿಸಿ ರಕ್ತದ ಬಿಸಿಲು ಮಾತಾಡ್ತಾ ಇದೀಯಾ? ಏನು ನಡೆದಿಲ್ಲ ಅನ್ಕೊಂಡು ತೆಪ್ಪಗಿದ್ದು ಬಿಡು. ಹೋಗು. ಹೋಗ್ತೀನಿ, ಈಗ್ಲೇ ಹೋಗ್ತೀನಿ. ಹೋಗಿ MLA ಕೊಲೆ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಶ್ರೀಕಂಠ, ಒಂದೇ ದಿವಸ 2 ಕೊಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅವನಿಗೆ ಸ್ಟೂಡೆಂಟ್ ಅನ್ನೋ ಅಹಂಕಾರ. ದದಾ, ತಪ್ಪು ಮಾಡ್ತಾ ಇದ್ದೀರಾ ನೀವು. ಹೋಗಪ್ಪ, ಹೋಗು. ಕಂಪ್ಲೇಂಟ್ ಕೊಟ್ಟು ಅದೇನು ಕಿಸಿತ್ಯೋ ಕಿಸಿ ಹೋಗೋ. ಹೋಗೋ. ದದಾ, ನೀವು ಶ್ರೀಕಂಠು, ಈ ಹುಡುಗನ್ನ ಗಿರಿಗೌಡ ಎತ್ತಾಕೊಂಡು ಬಂದಿರೋದ್ನ ಇಡೀ ಹಾಸ್ಟೆಲ್ ನೋಡಿದೆ. ಇವನು ಜೊತೆಲಿ ಅವನನ್ನು ಎತ್ಬಿಟ್ರೆ ಅನುಮಾನ ದೊಡ್ಡದಾಗಿ ಪೊಲೀಸ್ನವರು ಬುಡಕ್ಕೆ ಕೈ ಹಾಕ್ಬಿಡ್ತಾರೆ. ಅದಕ್ಕೆ ಬಿಟ್ಟು ಹಿಡಿಬೇಕು. ದದಾ, ನಮ್ ಮೇಮ್ ಇದ್ದಿದ್ದೆ ಅವನು. ಸಿಕ್ಕದಾಗ ಅವನ್ನ ಬಿಟ್ಟಿಡಿ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ನಿಮ್ ಡೀಲಿಂಗ್ ಸ್ಟೈಲು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅನುಭವಕ್ಕೆ ಯಾವಾಗ್ಲೂ ಮೈಲೇಜ್ ಜಾಸ್ತಿ ಶ್ರೀಕಂಠು. ಬಾ, ಜೀಪ್ ತೆಗಿ. ಅಲ್ಲ ಸರ್, ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವೇನಕ್ಕೆ ಈ ಕೊಲೆ ಕೇಸ್ನ ಇಷ್ಟು ಕ್ಯಾಶುಯಲ್ ಆಗಿ ತಗೊಂತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. MLA ಗಿರಿಗೌಡ ಸುದೀರ್ಘ ವಿದೇಶ ಪ್ರಯಾಣ ಅಂತ ಎಲ್ಲ ಪೇಪರಲ್ಲೂ ಬಂದಿದೆ ನೋಡು. ಪತ್ರಿಕೆಗಳು ಸುಳ್ಳು ಹೇಳುತ್ತಾ? ಟೈಮ್ ವೇಸ್ಟ್ ಮಾಡಬೇಡ. ನನಗೆ BP ಇಲ್ಲ. ಹೋಗು. ಕಂಪ್ಲೇಂಟ್ ತಗೋತೀರಾ ಇಲ್ವಾ ಅಷ್ಟು ಹೇಳಿ. ಆಯ್ತು, ಇಟ್ಟೋಗು. ವಿಚಾರಣೆ ಮಾಡ್ತೀನಿ. ಯಾವಾಗ ಬೇಕಾದ್ರೂ ಕರೀರಿ, ಬರ್ತೀನಿ. ನೋಡಿದ್ರೇನೆ ಭಯ ಆಗತ್ತೆ. ನೀನ್ ನೋಡಿದ್ರೆ ಜೋರಾಗಿ ಬೈತ್ಯಾ. ಮೊದ್ಲೇ ದೊಡ್ಡ ಕೇಡಿ ಅವನು. ಮೋಸದಿಂದ ಏನಾದ್ರೂ ಮಾಡ್ಬಿಟ್ರೆ ಈ ಕೆಟ್ಟ ಕೋಪನೆಲ್ಲ ಬಿಟ್ಟು ಮೊದ್ಲು ಆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ. ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನನ್ನನ್ನು ಹೇಳಿ ಅಂತಾರೆ. ನನ್ನ ಮೇಲೆ ನಂಬಿಕೆ ಅಲ್ಲ ನಿಂಗೆ? ಅವ್ರು ನಂಗೇನು ಮಾಡಕ್ಕಾಗಲ್ಲ. ಅವ್ರು ಏನು ಮಾಡಲ್ಲ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತೀರಾ? ಅವ್ರು ನಮ್ಮ ಅಪ್ಪ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. He's my father. ಟೈಮ್ ಬಂದಾಗ ಹೇಳೋಣ ಅನ್ಕೊಂಡಿದ್ದೆ. ಐ ಆಮ್ ಸಾರಿ. ನನ್ನ ತಾಯಿ ಮಮತೆಯಿಂದ ದೂರ ಮಾಡಿದ ಪಾಪಿ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಕ್ರೂರಿ, ನನ್ನ ತಾಯಿ ಸಾವಕ್ಕೆ ಕಾರಣನಾದ ಕೊಲೆಗಾರ. ಇಷ್ಟು ದಿವಸ ಬೆಂಕಿನ ಹೃದಯದಲ್ಲಿ ಇಟ್ಕೊಂಡು ನಗ್ತಾ ಇದ್ದೆ. ಆದ್ರೆ ಸತ್ಯ ಏನು ಅಂತ ಇವತ್ತು ಹೇಳ್ತೀನಿ ಕೇಳು. ಕೆಂಚ, ಬೇಗ ಬಾರೋ ಮಗನೇ, ಸ್ಕೂಲ್ ಗೊತ್ತಾಯ್ತು. ರೀ, ಕೆಂಚ ಅಂತ ಕರಿಬೇಡಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಅವನ ಹೆಸರು ರಾಹುಲ್. ಅವನು ಓದ್ತಾ ಇರೋದು ಕಾನ್ವೆಂಟ್ ಅಲ್ಲಿ. ಒಳ್ಳೆ ಹಳ್ಳಿ ಗಮಾರ ತರ ಕೆಂಚ ಅಂತ ಕರೀತಿರಲ್ಲ. ಪಾರ್ವತಿ, ನಮ್ ತಾತನ ಹೆಸರೇನಳು? ಕೆಂಪೇಗೌಡ ಅಂತ. ನಮ್ಮ ಅಪ್ಪನ ಹೆಸರೇನಳು? ಕೆಂಚೇಗೌಡ ಅಂತ. ಅವರಿಬ್ರು ಬಲು ಅದೃಷ್ಟವಂತರು ಕಣೆ. ಅದಕ್ಕೆ ನಾನು ನನ್ನ ಮಗನಿಗೆ ಕೆಂಚ ಅಂತ ಪ್ರೀತಿಯಿಂದ ಹೆಸರಿಟ್ಟು ಕರೆಯೋದು. ನೋಡ್ತಾ ಇಲ್ವಾ ನಿಮ್ಮ ಅದೃಷ್ಟ? ಟೈಮ್ ಆಯ್ತು, ಮೊದಲು ಸ್ಕೂಲ್ ಕರ್ಕೊಂಡು ಹೋಗ್ಬಿಡಿ. ಕೆಂಚ ನೀನ್ ಮನೆ ಬರೋಷ್ಟೊಳಗೆ ನೀನ್ ಹೇಳಿದ್ದೆಲ್ಲ ತಂದಿಟ್ಟಿರ್ತೀನಿ. ಚೆನ್ನಾಗಿ ಓದ್ಬೇಕು ಮಗನೇ. ಬಾಯ್. ಅರೆ ರೀ ನನ್ ಬಂಗಾರ, ನೀನ್ ಕ್ಲಾಸ್ಗೆ ಫಸ್ಟ್ ಬಂದಿದ್ಯಾ? ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಹೀಗೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ್ತೀನಮ್ಮ. ಅಮ್ಮ, ರಾತ್ರಿ ಯಾಕಪ್ಪ ಮನೆಗ್ ಬರ್ಲಿಲ್ಲ? ಫಂಕ್ಷನ್ಗಾದ್ರೂ ಬರ್ತಾರಾ? ಖಂಡಿತ ಬಂದೇ ಬರ್ತಾರೆ. ಪಾರ್ವತಿ ಬಂದೆ. ಹೇ ಪಾರ್ವತಿ, ಏನು ಹಿಂಗ್ ನೋಡ್ತಾ ಇದೀಯಾ? ಏನ್ರಿ ಇದು? ಮೈ ಕೈಯೆಲ್ಲ ರಕ್ತ ಆಗಿದೆ.
ಅದು ಬಿಡೆ, ಇಲ್ಲಿ ನೋಡಿಲಿ ಎಷ್ಟೊಂದು ದುಡ್ಡು ನೋಡೆ. ಜೀವನದಲ್ಲಿ ಹಣ ಮುಖ್ಯ. ಇನ್ನೊಬ್ಬ ರಕ್ತದಲ್ಲಿ ಕೈ ತೊಳೆದು ಹಣ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ನಾ? ಇಲ್ಲ, ದುಡ್ಡಿನ ಆಸೆಗೋಸ್ಕರ ಯಾರನ್ನಾದ್ರೂ ಕೊಲೆ ಮಾಡ್ಬಿಟ್ಟ? ಬರ್ತಾರೋ? A warm welcome to one and all present here. We have all gathered here to present the award for the best student who has been an overall performer during this academic year. I would now request all the students and the parents to assemble near the dais. The best student for this year for class 1 is Deepak. Congratulations Deepak. I request you to come to the stage and collect the award. ಏನಮ್ಮ ಅಪ್ಪ ಬಂದೇ ಇಲ್ಲ. ಇನ್ನೇನ್ ಬರ್ತಾರ ಕಣೋ. And the best student for class 4 is Rahul. Congratulations Rahul. Can I please have your place? Rahul? Anybody on behalf of Rahul? ಹಣದುಚ್ಚು ನನ್ನ ತಾಯಿನ ಬಲಿ ತಗೊಂಡು ವಿಧಿ ಬರೆದ ಕಥೆಯಲ್ಲಿ ನನ್ನ ಅನಾಥನಾದೆ. ತುಂಬಾ ಕಷ್ಟಪಟ್ಟೆ. ಪೆಟ್ರೋಲ್ ಬಂಕಲ್ಲಿ ದೇವ್ರ ತರ ಗೋಪಾಲಯ್ಯ ಸಿಕ್ಕಿದ್ರು. ಅವ್ರ ದಯೆಯಿಂದನೇ ನಾನು ಇವತ್ತಲ್ಲಿ ನಿಂತಿರೋದು. ಇವತ್ತೆಲ್ಲ ನಾಳೆ ನಿನ್ನ ಹತ್ರ ಹೇಳ್ಬೇಕಾಗಿದ್ದ ವಿಷಯ ಇದು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಹೇಳ್ಬೇಕಾಗಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಐ ಆಮ್ ಸಾರಿ. ನಾನು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರೋದು ಸತ್ಯ. ವಿಷಯ ತಿಳಿದ್ಮೇಲೆ ನನ್ನ ಪ್ರೀತಿಸೋದು ಬಿಡೋದು ನಿನಗೆ ಬಿಟ್ಟಿದ್ದ ವಿಷಯ. ನೀನ್ ಯಾಕೆ ಇಲ್ಲಿಗೆ ಬರೋಕೋದೆ? ಎಷ್ಟ್ ಈಸಿ ಆಗಿ ಲವ್ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಂತ ಹೇಳ್ಬಿಟ್ ಬಂದ್ಬಿಟ್ಟೆ. ನಾನ್ ಲವ್ ಮಾಡ್ತಿರೋದು ನಿನ್ನ, ನಿನ್ ಹಳೆ ಫ್ಲಾಶ್ ಬ್ಯಾಕ್ ನಲ್ಲ. ನಿಮ್ಮಪ್ಪ ಏನಾಗಿದ್ರೆ ನನ್ಗೇನು? ನೀನ್ ಇಲ್ದೆ ನಾನು ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ಅದು ಶ್ವೇತಾ, ನಾನು ಹೇಳೋದೇನು ಏನು ಮಾತಾಡ್ಬೇಡ ನೀನು. ಐ ಲವ್ ಯು ರಾಹುಲ್. I love you too. 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 ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು. ನಿನ್ನಿಂದ ಬಹಳ ಉಪಕಾರ ಆಯ್ತು. ಥ್ಯಾಂಕ್ಸ್ ಹೇಳಿದ್ರೆ ಹೊಟ್ಟೆ ತುಂಬಲ್ಲಮ್ಮ. ಬಾಕಿ ಕೊಟ್ರೆ ರೈಟ್ ಹೇಳ್ತೀನಿ. ತಗೋ ದುಡ್ಡ. ಈ ಅರಮನೆ ರಾಣಿ ಇವಳು. ಕಟ್ಟಾಕೋದಷ್ಟು ಚೆನ್ನಾಗಿರಲ್ಲ. ರಿಮೂವ್ ಇಟ್. ಏನಪ್ಪ ಏನಿದೆಲ್ಲ? ನನ್ಗೇನು ಅರ್ಥ ಆಗ್ತಿಲ್ಲ. ಈ ವಯಸ್ಸೇ ಹಾಗೆ, ಅರ್ಥ ಆಗೋದಿಲ್ಲ. ಗಿಣಿ ತರ ಸಾಕಿ ಗಿಡಗನ್ ಕೈ ಕೊಡೋದಿಕ್ಕೆ ಯಾವ ತಂದೆಗೆ ತಾನೇ ಮನಸ್ಸು ಬರುತ್ತೆ ಹೇಳು? ನನ್ನ ರಾಹುಲ್ನ ದೂರ ಮಾಡ್ಬೇಕು ಅಂತಿದ್ಯಾ? ಸತ್ಯವಾಗ್ಲೂ ಇಲ್ಲಮ್ಮ. ನೀನು ಅವನ ಅನಾಥ ಅಂದೆ, ಅದಕ್ಕೆ ನಾನು ಓಕೆ ಅಂದೆ. ಯಾಕೆ? ನಿನಗೂ ನನ್ನ ಆಸ್ತಿಗೂ ಅವನು ಕಾವಲಾಗಿರ್ತಾನೆ ಅಂತ. ಪಶುಪತಿ ಒಬ್ಬ ದೊಡ್ಡ ರೌಡಿ ಅಂತ ಗೊತ್ತಾದ ಮೇಲೂ ನಿನ್ನನ್ನ ಅವನ ಮಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ. ಅಪ್ಪ ಮಗನ ಯುದ್ಧದಲ್ಲಿ ಅಪ್ಪ ಸತ್ತು ಮಗ ಬದುಕು ಬಂದ್ರೆ ನಿನ್ನ ಅವನ ಮದುವೆ. ಅಲ್ಲಿವರೆಗೂ ನೀನು ಅಮೆರಿಕದಲ್ಲೇ ಇರಬೇಕು. ಇರ್ತೀಯ? ತಪ್ಪಾಗಿದ್ ನಿನ್ ಲೆಕ್ಕ ಅಲ್ಲಪ್ಪ, ಗೊತ್ತಾಗಿದ್ ನಿನ್ ಒರಿಜಿನಲ್ ಕ್ಯಾರೆಕ್ಟರ್. ಛೇ, ಮಗಳ ಪ್ರೀತಿನ ಮುಂದೆ ಇಟ್ಕೊಂಡು ಆಟ ಆಡ್ತಿಯಲ್ಲ, ನೀನು ಒಂದಪ್ಪನ? ಜಗತ್ತಿನ ಎಲ್ಲಾ ಅಪ್ಪಂದ್ರು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಭಗವಾನ್, ನೀನ್ ಹೊರಡು. ಸೂಪರ್ ಸೂಪರ್.
ಬ್ಯೂಟಿಫುಲ್ ಮಗಳು, ಎಕ್ಸ್ಟ್ರಾರ್ಡಿನರಿ ಅಪ್ಪ. ಮಗಳನ್ನ ಕಟಕನ್ ಕೈಯಿಂದ ತಪ್ಸಕ್ ಹೋಗಿ ರಾಕ್ಷಸನ್ ಕೈ ಕೊಟ್ಬಿಟ್ಟಿಯಲ್ಲ. ಏಯ್, ಯಾರ ನೀನು? ಏನ್ ಹೇಳ್ತಿದ್ಯಾ? ಕತೆ ನಾನ್ ಹೇಳ್ತೀನಿ. ನಿನಗೆ ರಾಹುಲ್ ಬೇಡ, ಅವನಿಗೆ ರಾಹುಲ್ ಬೇಕು. ಅದಕ್ಕೆ ನಿನ್ ಮಗಳು ಬೇಕು. ಎಲ್ಲ ಸೇರ್ಕೊಂಡು ಗೇಮ್ ಮಾಡ್ತಾ ಇದ್ದೀರಾ? ಲಕ್ಷ ಕೊಟ್ಟು ಗೇಮ್ನ ನೀನ್ ಸ್ಟಾರ್ಟ್ ಮಾಡಿದೆ, ಅದ್ರ ಮೇಲೆ ಇನ್ನೊಂದು ಕೊಟ್ಟು ಗೇಮ್ನ ನಾನ್ ಕಂಟಿನ್ಯೂ ಮಾಡ್ತೀನಿ. ಅಂಕಲ್, 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 ಅಂಕಲ್. ಶ್ವೇತಾ, ಶ್ವೇತಾ, ಶ್ವೇತಾ ಎಲ್ಲಿ? ಏನಾಯ್ತು ಅಂಕಲ್? ರಾಹುಲ್, ರಾಹುಲ್, ಏನಾಯ್ತು ಅಂಕಲ್ ಹೇಳಿ. ನಾನು ತಪ್ಪು ಮಾಡ್ಬಿಟ್ಟೆ. ಮಗಳಿನ ಮೇಲಿನ ವ್ಯಾಮೋಹ ಈ ತಪ್ಪು ಮಾಡಿಸ್ಬಿಡ್ತು. ದಾದಾ, ದಾದಾ, ಯಾಕೋ, ಏನಾಯ್ತು? ನಮ್ ಕೆಂಚ ಲವ್ ಮಾಡ್ತಿದ್ದ ಹುಡುಗಿನ ಕಿಡ್ನಾಪ್ ಮಾಡಿರೋದು ಆ ಗಿರಿಗೌಡ ಮಗ ಅಜಯ್. ಹೌದಾ? ಹೌದು. ಅವನೆಲ್ಲಿದ್ದಾನೆ ಅಂತಾನೂ ಗೊತ್ತಾಯ್ತು. ಮತ್ತಿನ್ಯಾಕ್ ತಡ, ನಡಿ ಹೋಗೋಣ. ಬನ್ನಿ ಹೋಗೋಣ. ಔಟ್, ಔಟ್. ಬುಲೆಟ್ಸ್ ಬೇಕೇ ಬೇಕು ಅಂತ ತುಂಬಾ ಆಟ ಆಡ್ಬಿಟ್ಟ. ಅದಕ್ಕೆ ನಾನೇ ಎಲ್ಲ ಮಾರ್ಬಿಟ್ಟೆ. ಕೋಕೋಬೇಡಿ ದಾದಾ, ಇದರಲ್ಲಿ ಬುಲೆಟ್ಸ್ ಇದೆ. ಚಿಕ್ಕ ವಯಸ್ಸಿಂದ ಶೂಟ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಲ್ಲ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಶೂಟ್ ಮಾಡ್ತೀನಿ ಅಂತ. ಇಲ್ಲೇ ಸುಡೋಣ ಅಂತಿದ್ದೆ. ಏನ್ ಮಾಡ್ತೀಯಾ? ಚಿಕ್ಕ ವಯಸ್ಸಿಂದ ದಂಧೆನ ಕಲ್ಸ್ಕೊಟ್ಟು ಈ ದೇಹನ ಬೆಳೆಸಿದ್ಯಾ. ಅದಕ್ಕೆ ಮನಸ್ಸು ಒಪ್ಲಿಲ್ಲ. ನಿನ್ನ ಬಾಯಿಗೆ ನೀರು ಬಿಟ್ಟ ಮೇಲೆ ಸರ್ವಸ್ವನು ನಂದೇ ಅನ್ಕೊಂಡೆ. ತಲೆನ ಬೋಳಿಸ್ಕೊಂಡು ಕೂಳು ಮಡ್ಕೆ ಹಿಡ್ಕೊಳ್ಳೋದಿಕ್ಕೆ ವಾರಸ್ದಾರ ಬಂದ್ಬಿಟ್ಟ. ನನ್ನ ಲೆಕ್ಕಾಚಾರ ತಪ್ಪಾಗೋಯ್ತು. ಅಜಯ್ ಬಂದ, ಲೆಕ್ಕನ ಚುಕ್ತಾ ಮಾಡ್ತೀನಿ ಅಂದ. ನಿನ್ನ ಸೇರಿಸಿ ಒಂದು ರೇಟ್ ಹೇಳಿದೆ. ಚೌಕಾಸಿ ಮಾಡ್ದಂಗೆ ಒಪ್ಕೊಂಡ್ಬಿಟ್ಟ. ಹೋಲ್ಸೇಲ್ ಆಗಿ ಮಾರ್ಬಿಟ್ಟೆ. ಅಜಯ್, ನೀನ್ ಕೇಳಿದ್ದು ಇಲ್ಲಿದೆ, ನಾನ್ ಕೇಳಿದ್ದು ರೆಡಿ ಇದೆ, ಕೊಡೋ.
ಆಗ್ಬಿಟ್ಟಿಯಲ್ಲ. ಬಿಗಿನಿಂಗ್ ಇಂದ ನೀನೇ ಗೆಲ್ತಾ ಇದೀಯ. ಇವತ್ತೊಂದ್ ದಿನ ನಾನ್ ಗೆಲ್ಲೇಬೇಕು, ಗೆಲ್ತೀನಿ. ಇದೇ ಜಾಗದಲ್ಲಿ ಅಪ್ಪನ್ ಕೊಲ್ಕೊಂಡು ನಾನ್ ಅಳ್ತಾ ಇದ್ರೆ ನಿಮ್ಮ ಅಪ್ಪನ್ ಇಟ್ಕೊಂಡು ನೀನ್ ನಗ್ತಾ ಇದೆಯಲ್ಲ, ನೀನ್ ನಗಬಾರ್ದು. ನಗು ಅನ್ನೋದು ಬ್ಲಡ್ ಅಲ್ಲಿದೆ, ಗೆಲುವು ಇಲ್ಲಿದೆ. ಜಾಗ ಚೇಂಜ್ ಆದ್ರೆ ವಾಸ್ತು ಚೇಂಜ್ ಆಗುತ್ತೆ, ಆದ್ರೆ ಹಣೆ ಬರಹ ಚೇಂಜ್ ಆಗಲ್ಲ. ಅಜಯ್, ಚೇಂಜ್ ಆಗಲ್ವಾ? ಚೇಂಜ್ ಆಗಲ್ವಾ? ಅಲ್ಲಿ ನೋಡು, ಇದೇ ಗತಿ ನಿಮ್ಮ ಅಪ್ಪನ್ಗೂ ಆಗುತ್ತೆ. ಆದ್ರೆ ಅದಕ್ಕೂ ಮುಂಚೆ